ತಾಲೂಕಿನ ಪುರಾಣ ಪ್ರಸಿದ್ಧ ನಾಗರಾಧನೆಯ ಪುಣ್ಯ ತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಮುಘ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನವೆಂಬರ್ 26ರಂದು ಚಂಪಾ ಷಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗ್ಡೆ ಮಾಹಿತಿ ನೀಡಿದರು. ದೇವಸ್ಥಾನದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಂಪಾ ಷಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ. ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಚಂಪಾ ಷಷ್ಠಿ ಉತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಗಣನೀಯ ಏರಿಕೆಯಾಗಿದೆ. ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಸೇವೆ ಸಲ್ಲಿಸಲು ಸಕಲ ರೀತಿಯ ವ್ಯವಸ್ಥೆ ಕಲ್ಪಿಸಲು ಆಡಳಿತ ಮಂಡಳಿ ಕಂಕಣಬದ್ಧವಾಗಿದೆ. ಸನ್ನಿಧಿಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಜರುಗಲಿದೆ. ಬಾಳೆಗೊನೆ ಸೇವೆ, ಅಪೂಪ ನೈವೇದ್ಯ, ಲಡ್ಡು ನೈವೇದ್ಯ ಶ್ರೀದೇವರಿಗೆ ನಡೆಯುವಂತಹ ವಿಶೇಷ ಸೇವೆಗಳಾಗಿದೆ. ಮುಂಜಾನೆ 8:30ರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ 12 ಗಂಟೆವರೆಗೆ ನಡೆಯುತ್ತವೆ. ನಂತರ ಕಲಾಭಿಷೇಕ, ಪರಿವಾರ ದೇವತೆಗಳಿಗೆ ಪೂಜೆ, ಬಲಿ, ಮಹಾಮಂಗಳಾರತಿ ನೆರವೇರಲಿದ್ದು, ಸಂಜೆ 4ರಿಂದ ಪ್ರಸಾದ ಭೋಜನ ನಡೆಯುತ್ತದೆ. ರಾತ್ರಿ 8:30 ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದ್ದು, 8:30 ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು. ದೇವಸ್ಥಾನದ ನಾಗಬನದಲ್ಲಿ ಬೆಳಗ್ಗೆ 8:30ರಿಂದ ಅಭಿಷೇಕ, ಅರ್ಚನೆ, ಆರತಿ ಪ್ರಾರಂಭವಾಗಿ 1:30ಕ್ಕೆ ಮಹಾಪೂಜೆ ನಡೆಯಲಿದೆ. ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು, ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರಿಗೆ ಕುಡಿಯುವ ನೀರು ಹಾಗೂ ಬೆಲ್ಲದ ಪಾನಕ ವಿತರಿಸಲಾಗುವುದು. ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು ಎಂದರು. ಸರದಿ ಸಾಲಿನಲ್ಲಿ ಬಂದು ಭಕ್ತಾದಿಗಳು ದೇವರ ದರ್ಶನ ಮಾಡಿ ಹೋಗಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡಿದೆ. ಇನ್ನು ದೇವರ ಸೇವೆಯನ್ನು ಮಾಡಲಿಕ್ಕೆ ಕಲ್ಯಾಣ ಮಂಟಪದ ಹತ್ತಿರ 4 ಕೌಂಟರ್ಗಳನ್ನು ಓಪನ್ ಮಾಡಿ ಅಲ್ಲಿಯೇ ಎಲ್ಲ ಸೇವಾ ಚೀಟಿಗಳನ್ನು ಕೊಡ್ತೇವೆ. ಆ ಚೀಟಿಯನ್ನು ಪಡೆದು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಬಂದರು ಅಂತಾದರೆ ಸರದಿ ಸಾಲಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇರ್ತದೆ. ಸರದಿ ಸಾಲಿನಲ್ಲಿ ಬಂದಾಗ ಕಾಯಿ ಹೊಡೆಯುವಂಥದ್ದಿರಲಿ, ನಾಗದರ್ಶನ ಹೊರಗಡೆ ಇರುವಂಥ ನಾಗದರ್ಶನ ಇರಲಿ ಅಥವಾ ದೇವರ ದರ್ಶನ ಇರಲಿ, ಅದಾದ ನಂತರ ತೀರ್ಥ ಪ್ರಸಾದಗಳಾಗಿರಲಿ ಅಥವಾ ಅವರು ಮಾಡಿಸಿದಂಥ ಸೇವೆಯ ಪ್ಯಾಕೆಟ್ಟುಗಳಾಗಿರಲಿ, ಎಲ್ಲವೂ ಕೂಡ ಒಂದೇ ಸರದಿ ಸಾಲಿನಲ್ಲಿ ಬಂದಾಗ ಭಕ್ತಾದಿಗಳಿಗೆ ಸುಲಭವಾಗಿ ಸಿಗುವಂತಹ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿ ಕಲ್ಪಿಸಿದೆ. ಹತ್ತಿರದಲ್ಲಿರುವಂತಹ ನಾಗವನ ಮತ್ತು ಹುಲಿಯಪ್ಪನ ದೇವರ ಗುಡಿಯಲ್ಲಿ ಬೆಳಿಗ್ಗೆ 8:30ರಿಂದ ಪೂಜೆಗಳು ಪ್ರಾರಂಭ ಆಗ್ತದೆ. ಅಭಿಷೇಕ ಪ್ರಾರಂಭವಾಗಿದ್ದು ಅಲ್ಲಿ ಕೂಡ ನಾಗಾಭಿಷೇಕ ಪ್ರಾರಂಭವಾಗುವಂಥದ್ದು 9 ಗಂಟೆಗೆ ಅಲ್ಲಿ ನಾಗವನದಲ್ಲಿ. 9 ಗಂಟೆಯಿಂದ 1 ಗಂಟೆಯವರೆಗೆ ಅಲ್ಲಿ ಅಭಿಷೇಕಗಳು ಪೂಜೆಗಳನ್ನು ನಿರಂತರವಾಗಿ ಭಕ್ತಾದಿಗಳ ಅನುಕೂಲಕ್ಕಾಗಿ ನಡೆಸ್ತಾ ಇದ್ದೇವೆ. ಈ ವೇಳೆ ಆಡಳಿತ ಮಂಡಳಿ ಸದಸ್ಯರಾದ ನಾರಾಯಣ್ ಹೆಗ್ಡೆ, ಎಸ್ಜಿ ಹೆಗ್ಡೆ, ಕೆವಿ ಹೆಗ್ಡೆ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.